ಥ್ಯಾಂಕ್ಸ್ ಹೇಳೋದಿದ್ರೆ ರೂಪ ಅವ್ರಿಗೆ ಹೇಳಿ. ಯಾಕಂದರೆ ನನ್ನ ತಲೆ ತುಂಬ ರೂಪ ಅವರೇ ತುಂಬ್ಕೊಂಡಿರೋದಕ್ಕೇನೆ ಬೇರೆ ಯಾವ ವಿಚಾರನೂ ತಲೆ ಒಳಗೆ ಹೋಗ್ತಾ ಇಲ್ಲ. ನಮ್ಮ ಅಕ್ಕಂಗೂ ಅಷ್ಟೇ, ನೀವು ತುಂಬ ಇಷ್ಟ ಆಗಿದ್ದೀರಾ. ಅಂದರೆ ರೂಪ ಅವರು ನಿಮಗೆ? ಹ್ಞೂ, ಅವಳು ನನ್ನ ಅಕ್ಕ, ನಾನು ಅವಳ ತಂಗಿ. ಮೇಡಮ್, ಯಾವಾಗ್ಲೂ ಕರ್ಗೋಗೋ ಆ ಅಂದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತೀರಾ ಅಲ್ವಾ? ಕನ್ನಡಿಯಲ್ಲಿ ಮನಸ್ಸಲ್ಲಿರೋ ಕಲೆ ಎಲ್ಲ ಕಾಣಿಸೋ ಆಗಿದ್ದಿದ್ರೆ ನಿಮ್ ಮುಖ ನೋಡಿ ನಿಮ್ಗೆ ಅಸಹ್ಯ ಅಂತಿರೋದು. ಮತ್ತೆ ನಾವು ಮನೆಗೆ ಬಂದಾಗ ನೀವು ಹಾಗೆ ಪರಿಚಯನೇ ಆಗ್ಲಿಲ್ವಲ್ಲ? ಅಡುಗೆ ಮನೇಲಿ ತುಂಬ ಕೆಲಸ ಇತ್ತು, ಅದಕ್ಕೆ ಆಚೆನೆ ಬರೋಕ್ಕಾಗಲಿಲ್ಲ. ನಮ್ಮ ಅಣ್ಣನ ಶ್ರಮಿಸ್ತೀರಾ ಅಲ್ವಾ? ನೋಡಿ, ನಾನು ಇಷ್ಟಪಟ್ಟಿರೋದು ರೂಪನ. ಅವ್ರ ಕೈ ಹಿಡಿಬೇಕು, ಕಡೆಯವರೆಗೂ ಅವ್ರ ಕೈ ಹಿಡಿದು ನಡೆಸಬೇಕು ಅಂತೆಲ್ಲ ಆಸೆ ಪಟ್ಟಿದ್ದೀನಿ. ಈ ಸಣ್ಣ ಪುಟ್ಟ ವಿಚಾರದಿಂದೆಲ್ಲ ಏನೂ ಬದಲಾವಣೆ ಆಗಲ್ಲ. ಬಂದ್ರ ನನ್ನ ಮಕ್ಕಳ? ನಿಮ್ಗೇನಾಗ್ಲಿಲ್ಲ ತಾನೆ? ಇವತ್ತು ನೀವಿಲ್ಲ ಅಂದಿದ್ರೆ ಆಗ್ತಿತ್ತೇನೋ. ಥ್ಯಾಂಕ್ ಯು ಸೋ ಮಚ್. ನನ್ನ ತಂಗಿಗೆ ಜೀವನ ಕೊಡ್ತಾ ಇರೋ ದೇವರು ಸರ್ ನೀವು. ಏಟ್ ಬಿದ್ದಿದ್ಯಾ? ತುಂಬ ನೋವ್ತಿದ್ಯಾ? ಬನ್ನಿ ಡಾಕ್ಟರ್ ಹತ್ರ ಹೋಗೋಣ. ನನ್ನ ತಂಗಿ ದೀಪು ಮಾಡೋ ಕೈಮದ್ ಮುಂದೆ ಯಾವ ಔಷಧಿನೂ ಇಲ್ಲ. ನಾ ಆರಾಮಾಗಿದ್ದೀನಿ, ನೀವೇನು ತಲೆ ಕೆಡಿಸ್ಕೊಂಡು. ಬಾಣ. ನನ್ನ ಮಕ್ಕಳು ಜಸ್ಟ್ ಮಿಸ್. ಯಾರು ಬಸ್ ಬಗಲ್ ಮೇ ದುಶ್ಮನು? ಅದು ಯಾರಾದರೂ ಆಗಿರಲಿ, ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಮದುವೆ ಮುಗಿಲಿ, ಅಲ್ಲಿವರೆಗೂ ಅತ್ತಿಗೆಗಾಗಲಿ ಮನೆಯವ್ರಿಗಾಗಲಿ ವಿಷಯ ಗೊತ್ತಾಗೋದು ಬೇಡ. ಓಕೆ ಬಸ್. ಚಿತ್ರಾನ್ನಕ್ಕೂ ಗತಿ ಇಲ್ಲದೆ ಇದ್ದಿದ್ದೀನಿ ನನ್ನ ಮಗ. ದೊಡ್ಡ ಮನೆ ಸಂಬಂಧ ಬೆಳೆಸ್ತಿದ್ದೇನೆ. ಬೆಂಕಿ ಬೆಂಕಿ ಬಿದ್ದಾಗ ಆಗ್ತಿದೆ ಹೊಟ್ಟೆಗೆ. ಹಲೋ, ನಮಸ್ಕಾರ ಸಾಹೇಬ್ರಿಗೆ. ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿಲ್ಲ ಅಂತ ಗೊತ್ತು ನನಗೆ. ನಿಮ್ಮ ಕೈ ಕೆಳಗೆ ಕೈ ಕಟ್ಟಿ ನಿಂತ್ಕೊಳ್ಳೋ ಕಾನ್ಸ್ಟೇಬಲ್ಲು ಕೋಟ್ ಇಟ್ಕೊಳ್ಳೋ ಜೊತೆ ಬೀಗ್ತನ ಮಾಡಿ ಬೀಗ್ತಿದ್ರೆ ನೀವು ಹೇಗೆ ತಾನೇ ಚೆನ್ನಾಗಿರಕ್ಕೆ ಸಾಧ್ಯ? ಏಯ್, ಯಾರ ನೀನು? ನಾನು ಯಾರಾದರೂ ಆಗಿರಲಿ. ಅಲ್ಲ ಸರ್, ಸ್ಟೇಷನಲ್ಲಿ ಆ ಜಯರಾಮ್ ಮುಂದೆ ಅದು ಹೇಗೆ ಸರ್ ತಲೆ ಎತ್ಕೊಂಡು ಓಡಾಡ್ತೀರಾ? ಅಲ್ಲ, ನಿಮ್ಮ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕಾಗಿರೋನ್ಗೆ ನೀವೇ ಸಲ್ಯೂಟ್ ಹೊಡಿಬೇಕಾಗ್ಬೋದು ಏನೋ. ಏಯ್, ಏನೋ ಮಾತಾಡ್ತಿದ್ಯಾ? ಮುಚ್ಕೊಂಡು ಫೋನ್ ಇಡೋ. ನನ್ನ ಮೇಲೆ ರೇಗಿ ಫೋನ್ ಇಡು ಅನ್ನೋದಲ್ಲ ಸರ್. ಆ ಜಯರಾಮನ್ ಹಿಡಿಯೋಕ್ಕಾಗತ್ತೆ ನಿಮ್ಮ ಕೈಲಿ? ನನಗೇನೋ ಇನ್ನು ಮುಂದೆ ನೀವೇ ಜಯರಾಮ್ ಮನೆಗೆ ತರಕಾರಿ ತೊಗೊಂಡೋಗ್ಬೇಕಾಗತ್ತೋ ಏನೋ. ಏಯ್, ಏನೋ ಮಾತಾಡ್ತಿದ್ಯಾ? ಏನ್ ಬೇಕು ನಿನ್ಗೆ? ನನಗೇನು ಬೇಕು ಅನ್ನೋದಲ್ಲ ಸರ್ ಮುಖ್ಯ. ದಿನಸಿ ತಂದಿದ್ದೀನಿ. ಎಲ್ಲ ಕರೆಕ್ಟಾಗಿ ತಂದಿದ್ದೀರಾ? ಅಂತೂ ನಮ್ಮ ರೂಪನ್ ಮದ್ವೆ ಫಿಕ್ಸ್ ಆಯ್ತಲ್ಲ, ನನಗೆ ಅರ್ಧ ಜವಾಬ್ದಾರಿ ಕಡಿಮೆ ಆಗೋಯ್ತು ಕಣೆ. ಹೌದು ರೀ, ರೂಪನ್ ಮುಖದಲ್ಲೂ ನಿರಾಳ ಕಾಣಿಸ್ತಿದೆ. ಅವಳಿಗೆ ಹುಡುಗ ಇಷ್ಟ ಆಗಿದ್ದಾನೆ ಅನ್ಸುತ್ತೆ. ನಮ್ಗೆ ಅಷ್ಟೇ ಸಾಕಲ್ವೇನ್ರಿ? ಅಮ್ಮ, ಅಪ್ಪ, ಭಾವ ಬಂದ್ರು, ಬನ್ನಿ ಬೇಗ. ನಮಸ್ತೆ. ನಮಸ್ತೆ, ಬನ್ನಿ ಬನ್ನಿ. ಅಣ್ಣ, ನೀನು ಅಲ್ಲೋ ಕೆಲಸ ಮಾಡಿ ಹೋಗು.
ಸರ್ ನಮಸ್ತೆ ಸರ್. ನಮಸ್ಕಾರ. ಮಾವ ತಗೊಳ್ಳಿ, ಅದಕ್ಕೆ ಕೊಟ್ಟು ಕಳಿಸಿದ್ರು. ಅದರಲ್ಲಿ ಕಾಸ್ಮೆಟಿಕ್ಸು, ಫೇಸ್ ಪ್ಯಾಕ್ ಎಲ್ಲ ಇದೆ. ಇದರಲ್ಲಿ ಜ್ಯುವೆಲ್ರಿ ಇದೆ, ತಗೊಳ್ಳಿ. ಇದು ತೋಳಿ. ನಮಸ್ಕಾರ ಬಿಗ್ರೆ, ಹೇಳಿ. ಹೇಗಿದ್ದಾಳೆ ನಮ್ಮನೆ ಸೊಸೆ? ನಾನು ಕೊಟ್ಟಿದ್ದನ್ ಯಾವುದು ಬೇಡ ಅಂದೆ, ರೂಪಂಗ್ ಕೊಟ್ಬಿಡಿ. ಆಯ್ತಾಯ್ತು, ಖಂಡಿತವಾಗ್ಲು. ಅವಳು ನಿಮ್ಮನೆ ಮಗಳಾದ್ರೂ ಇನ್ನು ಮುಂದೆ ನಮ್ಮನೆ ಬೆಳಕಕ್ಕೆ ಬರ್ತಾ ಇರೋ ಸೊಸೆ. ಮದ್ವೆಲಿ ನಾನು ಇಷ್ಟಪಟ್ಟ ಹಾಗೆ ಅವಳು ಸೌಂದರ್ಯ ಎದ್ದು ಕಾಣ್ಬೇಕು. ಆಯ್ತು ಆಯ್ತು. ರೂಪಂಗೆ ಸುಸ್ತಾಗದೆ ಇರೋ ತರ ನೋಡ್ಕೊಳ್ಳಿ. ಶಾಸ್ತ್ರ ಪೂಜೆ ಅಂತ ಏನೇ ಇದ್ರು ನಮ್ಮನೆ ಸೊಸೆ ಅಂದ ಕೆಡಬಾರ್ದು. ಸರಿ ಬೀಗ್ರೆ. ಮದ್ವೆಗೆ ಅಂತ ಕಳ್ಸ್ಕೊಟ್ಟಿರೋ ಜ್ಯುವೆಲ್ರಿನೆಲ್ಲ ಟ್ರೈ ಮಾಡಕ್ ಹೇಳಿ.